ಆ, ನಮಸ್ಕಾರ. ಹನುಮಗಿರಿ ಬ್ರಹ್ಮಕಲಶೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇದೆ. ಇವತ್ತು ನಮ್ಮ ಜೊತೆ ಸ್ವಾಗತ ಸಮಿತಿಯ ಅಧ್ಯಕ್ಷರು, ದೈವನರ್ತಕರು, ಅದೇ ರೀತಿಯಲ್ಲಿ ಪ್ರೊಫೆಸರ್ ಆದಂತಹ ಡಾಕ್ಟರ್ ರವೀಶ್ ಪಡುಮಲೆ ಅವರಿದ್ದಾರೆ. ಬನ್ನಿ ಈ ಬ್ರಹ್ಮಕಲಶೋತ್ಸವದ ಸಂಪೂರ್ಣ ಕಾರ್ಯ ಹೇಗಿರ್ತದೆ ಅನ್ನುವಂಥದ್ದನ್ನು ಕೇಳುವ. ಸರ್ ನಮಸ್ತೆ. ನಮಸ್ತೆ. ಹನುಮಗಿರಿ ಬ್ರಹ್ಮಕಲಶೋತ್ಸವ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಈ ಬ್ರಹ್ಮಕಲಶೋತ್ಸವದ ಒಂದು ಸಂಪೂರ್ಣ ಮಾಹಿತಿಯನ್ನು ನಮಗೆ ತಿಳಿಸಿಕೊಡ್ಬೋದಾ? ಖಂಡಿತ. ನಮ್ಮ ಈ ಕರಾವಳಿ ಭಾಗದ ಬಹಳ ವಿಶೇಷವಾಗಿ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರ ಅಂತಂದರೆ ಅದು ನಮ್ಮ ಹನುಮಗಿರಿ ಧರ್ಮಕ್ಷೇತ್ರ. ಈ ಹನುಮಗಿರಿ ಕ್ಷೇತ್ರದಲ್ಲಿ ನಾಡಿದ್ದು ಏಪ್ರಿಲ್ 9ನೇ ತಾರೀಕಿಂದ 12ನೇ ತಾರೀಕಿನವರೆಗೆ ನಮ್ಮ ಹನುಮಂತನಿಗೆ ಮತ್ತು ರಾಮದೇವರಿಗೆ, ಕೋದಂಡ ರಾಮದೇವರಿಗೆ ಏಕಕಾಲದಲ್ಲಿ ಇಲ್ಲಿ ಬ್ರಹ್ಮಕಲಶೋತ್ಸವ ನಡೀಲಿಕ್ಕಿದೆ. ಅದರ ಕಾರ್ಯ ವಿಚಾರವನ್ನಾಗಿ ಈಗಾಗಲೇ ಎಲ್ಲ ವಿಚಾರಗಳು ನಡೀತಾ ಬಂದಿದ್ದಾವೆ. ಎಲ್ಲ ಅಭಿವೃದ್ಧಿ ಕೆಲಸಗಳು ನಡೀತಾ ಬರ್ತಾ ಇದ್ದಾವೆ. ಹಾಗೆಯೇ 40-60 ಕಡೆಗಳಲ್ಲಿ ಬೇರೆ ಬೇರೆ ಗ್ರಾಮ ಸಮಿತಿಗಳನ್ನು ಮಾಡಿಕೊಂಡು ವಿಶೇಷವಾಗಿ ಬ್ರಹ್ಮಕಲಶೋತ್ಸವದ ಜೊತೆಗೆ ಇಡೀ ಸಮಾಜವನ್ನು ಒಂದುಗೂಡಿಸುವಂತಹ ಒಂದು ಕೆಲಸಕ್ಕೂ ಕೂಡ ಹನುಮಗಿರಿ ಬ್ರಹ್ಮಕಲಶೋತ್ಸವದಿಂದ ಒಂದು ವಿಚಾರ ಒಂದು ನಡೆದು ಬಂದಿದೆ. ಅಂತಹ ಒಂದು ಆ ಬ್ರಹ್ಮಕಲಶೋತ್ಸವದ ಕಾಲಘಟ್ಟದಲ್ಲಿ ನಾವೆಲ್ಲರೂ ಆ ನಾರಿಕೇಳ ಸಮರ್ಪಣೆ ಆಗಿರ್ಬೋದು, ಅಥವಾ ರಾಮತಾರಕ ಮಂತ್ರದ ಆ ಪಠಣ ಆಗಿರ್ಬೋದು, ಅಯೋಧ್ಯೆಯಿಂದ ಬರುವಂತಹ ರಾಮದೀಪ ಅಥವಾ ಅಂಜನಾದ್ರಿ ಬೆಟ್ಟದಿಂದ ಬರುವಂತಹ ಹನುಮ ಆ ದೀಪ ಏನಿದೆ ಅವುಗಳನ್ನೆಲ್ಲ ಹಿಂದೂ ಬಂಧುಗಳ ಮನೆಗೆ ತೆಗೆದುಕೊಂಡು ಹೋಗುವುದು ಅಥವಾ ಅರ್ಪಿಸುವ ಮುಖೇನವಾಗಿ ನಮ್ಮೆಲ್ಲರಿ ಕೇವಲ ಅಯೋಧ್ಯೆಯಲ್ಲಿ ರಾಮನ ಆ ದೀಪ ಉರಿಯೋದು ಮಾತ್ರ ಅಲ್ಲ, ಹಿಂದೂ ಬಂಧುವಿನ ಪ್ರತಿಯೊಬ್ಬನ ಮನೆಯಲ್ಲೂ ಕೂಡ ಆ ದೀಪ ಅರಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಸಲದ ಹನುಮಗಿರಿಯ ಬ್ರಹ್ಮಕಲಶ ಒಂದು ವಿಶೇಷ ರೀತಿಯಲ್ಲಿ ಬ್ರಹ್ಮಕಲಶೋತ್ಸವ ನಡೀತಿರುವುದು ನಮಗೆಲ್ಲರಿಗೂ ಒಂದು ಸಂತೋಷದ ವಿಚಾರ ಅನ್ನೋದಕ್ಕೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. 3 ಕಾರ್ಯಕ್ರಮಗಳನ್ನು ವಿಶೇಷವಾಗಿ ಹೇಳಿದರೆ, ಈಗ ರಾಮಜ್ಯೋತಿ ಬರುತ್ತದೆ, ಮತ್ತೆ ಕೋಟಿ ರಾಮಕ, ಅದರ ಬಗ್ಗೆ ಸ್ವಲ್ಪ ವಿವರಗಳನ್ನು ಕೊಡಬಹುದು? ಈಗಾಗಲೇ ಮೊನ್ನೆ ರಾಮನವಮಿಯ ದಿವಸದಂದು ನಮ್ಮ ಅಯೋಧ್ಯೆಯಿಂದ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕಳೆದ ವರ್ಷ ನಮ್ಮ ರಾಮ ಮಂದಿರದಲ್ಲಿ ಬಾಲರಾಮನ ಪ್ರತಿಷ್ಠಾಪನೆ ಆಗಿದೆ. ಅದರ ನಂತರ ಈ ಸಲ ಹಿಂದೂ ಧ್ವಜವನ್ನ ಹಾರಿಸಿದ್ದಾರೆ. ಅದರ ನಂತರ ಅಲ್ಲಿಂದ ಏನು ಅಯೋಧ್ಯೆಯಿಂದ ದೀಪವನ್ನ ತೆಗೆದುಕೊಂಡು ನಮ್ಮ ಹನುಮಗಿರಿಗೆ ತರಬೇಕು ಅನ್ನುವಂಥದ್ದು ಒಂದು ದೊಡ್ಡ ಚಿಂತನೆ ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯವರದು ಮತ್ತು ಈ ಕ್ಷೇತ್ರದ ಧರ್ಮದರ್ಶಿಗಳವರದು. ಆ ನಿಟ್ಟಿನಲ್ಲಿ ಈಗಾಗಲೇ ಅಯೋಧ್ಯೆಯಿಂದ ಧರ್ಮದ ದೀಪ ಹೊರಟು ಬಂದಾಗಿದೆ. ಇನ್ನು ನಾವೆಲ್ಲರೂ ಕರಾವಳಿಯ ಈ ಭಾಗದ ಎಲ್ಲ ಬಂಧುಗಳು ಕೂಡ ಕಾಯ್ತಾ ಇರುವುದು ಅದು ಯಾವಾಗ ನಮ್ಮ ತುಳುನಾಡಿನ ಮಣ್ಣಿಗೆ ಬರ್ತಾ ಇದೆ ಅನ್ನೋದನ್ನ ಕಾಯ್ತಾ ಇರುವಂಥದ್ದು. ಆ ಅಯೋಧ್ಯೆಯ ದೀಪವನ್ನ ಕರೆತಂದು ಇಲ್ಲಿಗ ಹನುಮಗಿರಿಗೆ ಬರುವಾಗ ಬೇರೆ ಬೇರೆ ಗ್ರಾಮಗಳಿಗೆ ಅದು ಪ್ರವೇಶ ಮಾಡಿ ಪ್ರತಿಯೊಬ್ಬನಲ್ಲಿಗೂ ಹೋಗಿ ಅಯೋಧ್ಯೆಯ ದೀಪ ರಥಯಾತ್ರೆ ನಡೀತಾ ಇದೆ. ಅಲ್ಲಿ ಹೋಗಿ ಆ ಧಾರ್ಮಿಕ ಶ್ರದ್ಧಾ ಕೇಂದ್ರಕ್ಕೆ ತೆಗೆದುಕೊಂಡು ಆಯಾಯ ಗ್ರಾಮದಲ್ಲಿರುವಂತಹ ಧಾರ್ಮಿಕ ಶ್ರದ್ಧಾ ಕೇಂದ್ರಕ್ಕೆ ಆ ದೀಪವನ್ನು ತೆಗೆದುಕೊಂಡು ಹೋಗ್ತಾರೆ. ಅಲ್ಲಿಂದ ಆ ದೀಪವನ್ನು ಮತ್ತೆ ಪ್ರತಿ ಹಿಂದೂ ಮನೆಗೆ ಅದನ್ನು ತೆಗೆದುಕೊಂಡು ಹೋಗುವಂಥ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಆ ಅಯೋಧ್ಯೆಯ ರಾಮದೀಪದ ಜೊತೆಗೆ ಅಂಜನಾದ್ರಿಯಿಂದ ಹನುಮನ ದೀಪ ಕೂಡ ಬಂದು ಅಲ್ಲಿಯ ಆ ದೀಪವನ್ನು ಕೂಡ ಪ್ರತಿಯೊಬ್ಬ ಹಿಂದೂ ಬಂಧುವಿನ ಮನೆಗೆ ತೆಗೆದುಕೊಂಡು ಹೋಗುವುದು ಒಂದು ದೊಡ್ಡ ಚಿಂತನೆ ನಡೆದಿರುವಂಥದ್ದು. ಎರಡನೇದಾಗಿ ನಮ್ಮ ನಾರಿಕೇಳ ಸಮರ್ಪಣೆ. ನಮಗೆಲ್ಲರಿಗೂ ಗೊತ್ತಿರುವಂಥದ್ದು ಸನಾತನ ಹಿಂದೂ ಸಂಸ್ಕೃತಿಯಲ್ಲಿ ನಾರಿಕೇಳ ಸಮರ್ಪಣೆ ಅಂತಂದ್ರೆ ಒಂದು ವಿಶೇಷವಾದಂಥ ಒಂದು ಕಟ್ಟುಕಟ್ಟಳೆ. ಅಂದರೆ ಅದು ಯಾವ ರೀತಿ ಬರ್ತದೆ ಅಂದರೆ, ನಾವೇನಾದರೂ ಪಾಪಗಳನ್ನು ಮಾಡಿದರೆ ಅದನ್ನು ನಿವಾರಿಸಲಿಕ್ಕೋಸ್ಕರ ಆ ನಾರಿಕೇಳವನ್ನು ಸಮರ್ಪಣೆ ಮಾಡಿದರೆ ಪೂರ್ಣ ಆಹುತಿಯಾದಾಗೆ ಅನ್ನುವಂಥ ಒಂದು ನಂಬಿಕೆ ನಮ್ಮಲ್ಲಿರುವಂಥದ್ದು. ಆ ನಿಟ್ಟಿನಲ್ಲಿ ನಾಡಿದ್ದು ಏನು ಲಕ್ಷೋತ್ತರ ನಾರಿಕೇಳ ಸಮರ್ಪಣೆ ಮಾಡಲಿಕ್ಕಿದ್ದಾವೆ, ಹನುಮನಿಗೊಂದು ರಾಮನಿಗೊಂದು. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಹಿಂದುವಿನಿಂದ ಒಂದು ರಾಮನಿಗೊಂದು, ಇನ್ನೊಂದು ಹನುಮನಿಗೆ ಅನ್ನುವಂಥ ಒಂದು ನಾರಿಕೇಳವನ್ನು ಸಮರ್ಪಣೆ ಮಾಡೋದು. ಅಂದರೆ ತೆಂಗಿನಕಾಯಿ, ಆ ಸಿಪ್ಪೆ ಸಹಿತವಾಗಿ ಇರುವಂತಹ ತೆಂಗಿನಕಾಯಿಯನ್ನು ಸಮರ್ಪಣೆ ಮಾಡುವುದು. ಅದು ನಾಡಿದಿನ ದಿವಸ ಲಕ್ಷೋತ್ತರ ನಾರಿಕೇಳ ಸಮರ್ಪಣೆ ಅನ್ನುವ ನಿಟ್ಟಿನಲ್ಲಿ ನಡೀತಾ ಇರುವಂಥದ್ದು. ಮೂರನೇದಾಗಿ ಬರುವಂಥದ್ದು ಶ್ರೀರಾಮ ಜಯರಾಮ ಜಯ ಜಯ ರಾಮ ಅನ್ನುವಂಥದ್ದು. ಮೊನ್ನೆ ವಿದ್ಯುಕ್ತವಾಗಿ ಅದಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಕುಂಟಾರು ಬ್ರಹ್ಮಶ್ರೀ ತಂತ್ರಿಗಳ ಅವರಿಂದ ಅದಕ್ಕೆ ಒಂದು ಚಾಲನೆ ಕೊಟ್ಟು ಎಲ್ಲ ಬೇರೆ ಬೇರೆ ವೈದಿಕ ತಂಡಗಳು ಬಂದು ಅದನ್ನು ಯಾವ ರೀತಿಯಾಗಿ ದೀಕ್ಷೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವತ್ತಿನಿಂದ ದೀಕ್ಷೆಯನ್ನು ಕೊಟ್ಟಿದ್ದಾರೆ. ಎಲ್ಲ ಹಿಂದೂ ಬಂಧುಗಳು ಇಲ್ಲಿಗೆ ಬಂದು ಆ ದೀಕ್ಷೆಯನ್ನು ಪಡೆದುಕೊಂಡು ಹೋದವರು ಬೆಳಿಗ್ಗೆ ಮತ್ತು ಸಂಜೆ ಶ್ರೀರಾಮ ಜಯರಾಮ ಜಯ ಜಯ ರಾಮ ಅನ್ನುವಂತಹ ಆ ಮಂತ್ರವನ್ನು 108 ಸಾರಿ ಪಠಿಸಿ ಅವರು ಪಠಿಸ್ತಾ ಬಂದರೆ ನಾಡಿದಿಗಾಗುವಾಗ ನಮಗೆ ರಾಮದೇವರಿಗೆ ಒಂದು ಕೋಟಿ ಆ ನಾಮ ಪಠಣವನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯೋಜನೆಯನ್ನು ರೂಪಿಸಿರುವಂಥದ್ದು. ಆ ನಿಟ್ಟಿನಲ್ಲಿ ಅದು ಕೂಡ ಬಹಳ ಯಶಸ್ವಿಯಾಗಿ ನಡೀತಾ ಇದೆ. ಯಾವಾಗಲೂ ಹಿಂದೂ ಬಂಧುಗಳು ನಮ್ಮ ಹನುಮಗಿರಿ ಕ್ಷೇತ್ರಕ್ಕೆ ಬಂದು ಕೋದಂಡ ರಾಮನ ಬಳಿ ಅಥವಾ ಹನುಮಂತನ ಬಳಿ ಅಲ್ಲಿ ನಿಂತುಕೊಂಡು ಸಂಜೆ ಅಥವಾ ಸಾಯಂಕಾಲ ಅಥವಾ ಬೆಳಗಿನ ಸಮಯದ ಹೊತ್ತಿನಲ್ಲಿ ಅವರು ಶ್ರೀರಾಮ ಜಯರಾಮ ಜಯ ಜಯರಾಮ ಅನ್ನುವಂತಹ ಮಂತ್ರವನ್ನು ಪಠಣ ಮಾಡ್ತಾ ನಾಡಿದ್ದಿನ ದಿವಸ ನಡೆಯುವಂತಹ ಬ್ರಹ್ಮಕಲಶೋತ್ಸವಕ್ಕೆ ತನ್ನಿಂದ ಆಗುವಂಥ ಸೇವೆಯನ್ನು ಮಾಡ್ತಾ ಇರುವುದನ್ನು ನಾವು ಇಲ್ಲಿ ಗಮನಿಸಬಹುದು.
ಹೌದು. ಸರ್, ಇನ್ನೊಂದು ಈ ಬ್ರಹ್ಮಕಲಶೋತ್ಸವ ಯಾವಾಗದಿಂದ ಯಾವಾಗದವರೆಗೆ ನಡೀತದೆ ಮತ್ತು ಹೇಗೆಲ್ಲ ಸೇರಿಕೊಳ್ಳಬಹುದು? ಬ್ರಹ್ಮಕಲಶೋತ್ಸವ ನಿರ್ಣಯದಂತೆ 4 ದಿವಸಗಳು 9, 10, 11, 12 ಏಪ್ರಿಲ್ನ ತಿಂಗಳಲ್ಲಿ. ಆದರೆ 8ನೇ ತಾರೀಕಿಗೆ ಪುತ್ತೂರು ನಮ್ಮ ಸೀಮೆಯ ಮಹಾಲಿಂಗೇಶ್ವರ ದೇವರ ಸನ್ನಿಧಾನದಿಂದ ಎಲ್ಲ ಭಕ್ತರ ಜೊತೆಯಾಗಿದ್ದುಕೊಂಡು ಬೇರೆ ಬೇರೆ ಭಾಗಗಳಿಂದ ಬಂದಿರುವಂತಹ ಎಲ್ಲ ಹಸಿರುವಾಣಿ ಕಾಣಿಕೆಯನ್ನು ಅವತ್ತು ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಸಂಗ್ರಹಿಸಿ ಅಲ್ಲಿಂದ ಸಾಯಂಕಾಲ ಬೃಹತ್ ಶೋಭಾಯಾತ್ರೆಯಲ್ಲಿ ನಮ್ಮ ಹನುಮಗಿರಿಗೆ ಕರೆತರುವುದು ಅನ್ನುವಂಥ ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದಾರೆ. ಹಾಗಾಗಿ 8, 9, 10, 11, 12 ಈ ದಿವಸಗಳಲ್ಲಿ ನಡೆಯುವಂತಹ ಬ್ರಹ್ಮಕಲಶೋತ್ಸವ ಹನುಮಗಿರಿಯ ಒಂದು ಬ್ರಹ್ಮಕಲಶೋತ್ಸವ. ಈ ಭಾಗದಲ್ಲಿ ಒಂದು ವಿಶೇಷವಾದ ಬ್ರಹ್ಮಕಲಶೋತ್ಸವದ ಜೊತೆಗೆ ಕೇವಲ ಹನುಮಂತ ಮತ್ತು ರಾಮನಿಗೆ ನಡೆಯುವಂತಹ ಬ್ರಹ್ಮಕಲಶೋತ್ಸವ ಅಥವಾ ಅದು ವೈದಿಕವಾಗಿ ನಡೆಯುವಂಥ ವ್ಯವಸ್ಥೆಗಳು ಮಾತ್ರವಲ್ಲ, ಇಡೀ ಸಮಾಜದ ಎಲ್ಲ ಬಂಧುಗಳನ್ನು ಜೊತೆಯಾಗಿಸುವಂಥ ಒಂದು ಸುಂದರ ಬ್ರಹ್ಮಕಲಶೋತ್ಸವ ಅನ್ನುವಂಥ ಹೆಸರಿಗೆ ಕೀರ್ತಿ ತರಲಿಕ್ಕೆ ನಮ್ಮ ಹನುಮಗಿರಿ ಈಗ ಸಜ್ಜಾಗಿ ನಿಂತಿದೆ. ಖಂಡಿತ ಸರ್, ಇಡೀ ಬ್ರಹ್ಮಕಲಶೋತ್ಸವದ ಬಗ್ಗೆ ಅದ್ಭುತವಾಗಿ ಮಾಹಿತಿ ನೀಡಿದ್ದೀರಿ. ತುಂಬ ಹೃದಯ ಧನ್ಯವಾದ. ಅಭಿನಂದನೆಗಳು. ಸರ್, ಬ್ರಹ್ಮಕಲಶಕ್ಕೆ ಹೇಗೆ ತಯಾರಿ ನಡೀತಾ ಇದೆ? ಪಂಚಮುಖಿ ಆಂಜನೇಯ ಕ್ಷೇತ್ರ ಮತ್ತು ಕೋನಾರ್ಡ್ನ ರಾಮ ಸನ್ನಿಧಿ. ಹನುಮಗಿರಿಯ ಪಂಚಮುಖಿ ಆಂಜನೇಯ ಕ್ಷೇತ್ರದ ಬ್ರಹ್ಮಕಲಶ ಬರುವಂಥ ಏಪ್ರಿಲ್ 9ರಿಂದ 12 ತನಕ ನಡೆಯಲಿದೆ. ವಿಶೇಷವಾಗಿ ಈಗಾಗಲೇ 2-3 ಕಾರ್ಯಕ್ರಮ ವಿಶೇಷತೆ ಇದೆ. ಒಂದು ಕೋಟಿ ರಾಮ ತಾರಕ ಮಹಾಯಜ್ಞ ನಡೆಯುತ್ತೆ, ಅದರ ಜೊತೆಯಲ್ಲಿ ಶ್ರೀರಾಮ ಜ್ಯೋತಿಯ ರಥಯಾತ್ರೆ ನಡೆಯುತ್ತೆ ಮತ್ತು ಲಕ್ಷ ನಾರಿಕೆಲ ಸಮರ್ಪಣಾ ಕಾರ್ಯಕ್ರಮ ಜರುಗುತ್ತೆ. ಅದರ ಜೊತೆಗೆ ಭಕ್ತಿಗೀತೆಗಳ ಯಾವ ಭಜನಾ ಸಂಕೀರ್ತನ ಕೂಡ ನಡೆಯುತ್ತೆ. ಈ ಎಲ್ಲ ಕಾರ್ಯಕ್ರಮಗಳ ಜೊತೆಗೆ ಈಗಾಗಲೇ ಎಲ್ಲ ಸಿದ್ಧತೆಗಳು ಆರಂಭ ಆಗಿದೆ. ಒಂದಷ್ಟು ಆಮಂತ್ರಣ ಪತ್ರಗಳು ಹಂಚುವ ಕಾರ್ಯಗಳು ಆಗಿದೆ. ಎಲ್ಲರನ್ನು ಕರೆಯುವ ಮತ್ತು ಎಲ್ಲರನ್ನು ಜೋಡಿಸುವಂಥ ಒಂದು ಉತ್ತಮವಾದಂಥ ಬ್ರಹ್ಮಕಲಶೋತ್ಸವಕ್ಕೆ ಇಲ್ಲಿ ಹನುಮಗಿರಿ ಸಜ್ಜಾಗಿದೆ. ವಿಶೇಷವಾಗಿ ಈಗಾಗಲೇ ಅಯೋಧ್ಯೆಯಿಂದ ಜ್ಯೋತಿಯನ್ನು ತರಲಾಗಿದೆ. ಜ್ಯೋತಿ ಇವತ್ತು ಆ ಭಾಗದಿಂದ ಬಂದು ನಾಡ್ದು 30ನೇ ತಾರೀಕು ಅಂಜನಾದ್ರಿ ಬರುತ್ತೆ. ಅಂಜನಾದ್ರಿಯಿಂದ ನಮ್ಮ ಭಾಗಕ್ಕೆ ಕರಕಲಕ್ಕೆ ಬಂದು ಪಡುಬಿದ್ರಿಯಾಗಿ ಮತ್ತೆ ಪುತ್ತೂರಿಗೆ ಆಗಮಿಸಲಿದೆ. ಪುತ್ತೂರಿನ ಎಲ್ಲ ಗ್ರಾಮಗಳಿಗೆ ಕೂಡ ಜ್ಯೋತಿಯನ್ನು ತರಲಾಗುತ್ತೆ. ಎಲ್ಲ ದೇವಮಂದಿರಗಳು, ದೇವಸ್ಥಾನಗಳು ದೇವಸ್ಥಾನಗಳಿದೆ. ಅಲ್ಲಿ ಆ ಜ್ಯೋತಿಯನ್ನು ಪಡ್ಕೊಳ್ಳುವಂಥ ವ್ಯವಸ್ಥೆಗಳನ್ನು ಭಕ್ತಾದಿಗಳಿಗೆ ಮಾಡಲಾಗಿದೆ. ಜ್ಯೋತಿ ಬಂದ ನಂತರ ಯಾವ ರಾಮತಾರಕ ಮಹಾಯಜ್ಞದಲ್ಲಿ ಪಾಲ್ಗೊಳ್ತಾರೆ ಅವರಿಗೆ ಅಯೋಧ್ಯೆಯ ಮೂಲ ಮೃತ್ತಿಕೆ ಮತ್ತು ಗಂಗಾಜಲವನ್ನು ಪ್ರಸಾದವಾಗಿ ನೀಡಲಾಗುತ್ತೆ. ವಿಶೇಷವಾಗಿ ಈಗಾಗಲೇ ಎಲ್ಲ ಸಿದ್ಧತೆಗಳು ಆರಂಭ ಆಗಿದೆ ಮತ್ತು ಎಲ್ಲರನ್ನ ಕೂಡ ಜೋಡಿಸುವ ಮತ್ತು ಸರ್ವ ಸಮಾಜವನ್ನು ಒಂದು ಕಡೆ ಜೋಡಿಸಿಕೊಂಡು ಶ್ರೀರಾಮನ ಮತ್ತು ಹನುಮನ ಯಾವ ಬ್ರಹ್ಮಕಲಶ ಇದೆ ಆ ಪ್ರತಿಷ್ಠಾಸ್ಥ ಬಂದ ಬ್ರಹ್ಮಕಲಶೋತ್ಸವದಲ್ಲಿ ಎಲ್ಲ ಸಮಾಜದ ಹಿಂದೂ ಸಮಾಜದ ಬಂಧುಗಳು ಬರಬೇಕು ಮತ್ತು ಎಲ್ಲರನ್ನೂ ಜೋಡಿಸುವಂಥ ಕಾರ್ಯಗಳಾಗಬೇಕು ಅನ್ನೋಂಥ ಕಲ್ಪನೆ ಮುಖಾಂತರ ಈ ರೀತಿಯಾಗಿ ಧರ್ಮದ ಕಾರ್ಯ ಮತ್ತು ಧರ್ಮದ ಅಭ್ಯುದಯದ ಕೆಲಸ ಕಾರ್ಯಗಳು ನಡೀಬೇಕು. ಬ್ರಹ್ಮಕಲಶ ಕೇವಲ ಕ್ಷೇತ್ರದಲ್ಲಿ ಜರುಗುವ ಜೊತೆಗೆ ಅದರ ವಿವರವಾದಂಥ ವಿಚಾರಧಾರೆಗಳು ಹಿಂದೂ ಸಂಸ್ಕೃತಿಯನ್ನು ಬೆಳಗಿಸುವಂಥ ಕಾರ್ಯಗಳು ಈ ಕ್ಷೇತ್ರದಿಂದ ನಡೀಬೇಕು ಅನ್ನೋಂಥ ಅಪೇಕ್ಷೆ ನಮ್ಮೆಲ್ಲರ ಹಾರೈಕೆಗಳಿದೆ. ಅದಕ್ಕೋಸ್ಕರ ಇವತ್ತು ಹನುಮಗಿರಿ ಸಜ್ಜಾಗಿದೆ. ಈಗಾಗಲೇ ಭಕ್ತರು ತಂಡೋಪತಂಡವಾಗಿ ಶ್ರೀರಾಮ ತಾರಕ ಮಂತ್ರವನ್ನು ಜಪಿಸುವ ಮುಖಾಂತರ ರಾಮನಿಗೆ ಮತ್ತು ಹನುಮನಿಗೆ ಪ್ರತ್ಯೇಕ ಒಂದೊಂದು ತೆಂಗಿನ ಅರ್ಪಿಸುವ ಮುಖಾಂತರ ನಾಡ್ದು ಜ್ಯೋತಿಯನ್ನು ತನ್ನ ಮನೆಗೆ ತೆಗೆದುಕೊಂಡು ಹೋಗುವಂಥ ವ್ಯವಸ್ಥೆ ಜೊತೆಯಲ್ಲಿ ಎಲ್ಲ ಭಕ್ತರು ಕೂಡ ಕಾತರದಿಂದ ಕಾಯುವಂಥ ದಿನಮಾನಗಳು ಬಂದಿದೆ. ಮುಂದಿನ ಏಪ್ರಿಲ್ 9ರಿಂದ ನಡೆಯುವಂಥ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿಯಾಗಿ ಎಲ್ಲ ಜನರನ್ನು ಒಗ್ಗೂಡಿಸುವ ಮುಖಾಂತರ ಯಶಸ್ವಿಯಾಗಿ ನಡೆಯುತ್ತೆ. ಅದರ ಜೊತೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇರುತ್ತೆ. ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳು 2 ವೇದಿಕೆಯಲ್ಲಿ ಇರುತ್ತೆ. ಲವ ವೇದಿಕೆ ಒಂದು, ಕುಶ ವೇದಿಕೆ ಒಂದು, 2 ವೇದಿಕೆ ಕೂಡ ನಿತ್ಯ ನಿರಂತರವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗುತ್ತೆ. ಒಟ್ಟು ಜನರ ಆಶೋತ್ತರಗಳಿಗೆ ಸ್ಪಂದಿಸುವಂಥ ಒಂದು ಶ್ರದ್ಧಾ ಕೇಂದ್ರಗಳು ಬೆಳೆಯುತ್ತಿರುವಂಥ ಸಂದರ್ಭದಲ್ಲಿ ಇಡೀ ದೇಶದ ಜನ ಇವತ್ತು ಗಮನ ಹರಿಸುವಂಥ ವ್ಯವಸ್ಥೆಯಾಗಿದೆ. ಯಾವ ಅಯೋಧ್ಯೆಯಿಂದ ಜ್ಯೋತಿ ಬಂದ ಕ್ಷಣದಿಂದ ಜನರು ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ. ವಿಶೇಷವಾದಂಥ ಪರಿಕಲ್ಪನೆ ಇರತಕ್ಕಂಥ ಈ ಬ್ರಹ್ಮಕಲಶೋತ್ಸವ 10 ಜನರನ್ನು ಜೋಡಿಸುತ್ತೆ ಮತ್ತು ಎಲ್ಲ ಕುಟುಂಬಗಳು ಕೂಡ ಆ ರೀತಿಯಾಗಿ ಜೋಡಿಸಿಕೊಂಡು ತನ್ನ ಮನೆಯ ಮತ್ತು ಮನವನ್ನು ಒಂದು ರೀತಿಯಲ್ಲಿ ಬೆಳಗಿಸುವಂಥ ಕಾರ್ಯ ಈ ಕ್ಷೇತ್ರದಿಂದ ಆಗುತ್ತೆ ಅನ್ನುವಂಥ ವಿಶ್ವಾಸ ನಮಗಿದೆ. ಧನ್ಯವಾದ.